me forever on fire. ಮಾಧ್ಯಮಗಳಿಗೆ ಯಾರೂ ಪ್ರತಿಕ್ರಿಯೆ ಕೊಡಬೇಡಿ ಅಂತ ಸಿಎಂ ಏನಾದರೂ ಹೇಳಿದ್ದಾರಾ ಅನ್ನುವಂಥ ಪ್ರಶ್ನೆ ಸಹಜವಾಗಿಯೇ ಮೂಡ್ತಾ ಇದೆ. ಕಾರಣ ಯಾರ ಕೈಗೂ ಸಿಗದೆ ಸಿಎಂ ಬಾಮೈದ ಅಂದ್ರೆ ಈ ಕೇಸ್ನ A3 ಆಗಿರುವಂತ ಮಲ್ಲಿಕಾರ್ಜುನ ಸ್ವಾಮಿ ಓಡಾಡ್ತಿದ್ದಾರೆ. ಯಾರ ಕೈಗೂ ಕೂಡ ಸಿಗ್ತಾ ಇಲ್ಲ. ಈ ಪ್ರಕರಣದಲ್ಲಿ A3 ಆರೋಪಿ ಅವರು ಆಗಿದ್ರು ಕೂಡ ಯಾರ ಕೈಗೂ ಸಿಗ್ತಾ ಇಲ್ಲ, ಎಲ್ಲೂ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ. ಹೀಗಾಗಿ ಇಲ್ಲಿ ಒಂದಷ್ಟು ಅನುಮಾನಗಳು ಕೂಡ ಮೂಡ್ತಾ ಇದೆ. ಇವರಿಗೆ ಯಾರಾದರೂ ಖಡಕ್ಕಾಗಿ ಎಲ್ಲೂ ಕೂಡ ಪ್ರತಿಕ್ರಿಯೆ ಕೊಡಬೇಡ, ಎಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಬೇಡ ಅಂತ ಏನಾದರೂ ಹೇಳಿದ್ದಾರಾ, ವಾರ್ನ್ ಮಾಡಿದ್ದಾರಾ ಅಂತ. ಮಲ್ಲಿಕಾರ್ಜುನ ಸ್ವಾಮಿ ಯಾರ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ. ಆದರೆ TV5 ಜೊತೆ ಮಾತನಾಡಿದ್ದಾರೆ. ನಾವು ಸಂಪರ್ಕ ಮಾಡಿದಂಥ ಸಂದರ್ಭದಲ್ಲಿ ಒಂದೆರಡು ನಿಮಿಷಗಳ ಕಾಲ ಮಾತನಾಡಿದ್ದಾರೆ. ಅಂದರೆ ಸರ್ ಬಿಟ್ಬಿಡಿ ಹೋಗಲಿ, ನನಗೆ ಹುಷಾರಿಲ್ಲ, ನಾನೇನು ಮಾಡಲಿ ಬಿಡಿ ಸರ್, ನನ್ನ ಯಾರೂ ನೋಡಿಯೇ ಇಲ್ಲ, ಎಲ್ಲ ದೊಡ್ಡವರು ಮಾತನಾಡ್ತಾರೆ ಅಂತ ಅಷ್ಟೇ ಹೇಳಿ ಕರೆ ಕಟ್ ಮಾಡಿಬಿಟ್ಟಿದ್ದಾರೆ. ಅಂದರೆ ಒಂದು 30 ಸೆಕೆಂಡು A3 ಆರೋಪಿ ಆಗಿರುವಂಥ ಮಲ್ಲಿಕಾರ್ಜುನ ಸ್ವಾಮಿ ಮಾತನಾಡಿರುವಂಥದ್ದು. ಈ ಆಡಿಯೋವನ್ನು ಕೇಳ್ಕೊಂಡಂಥ ಸಂದರ್ಭದಲ್ಲಿ ಒಂದಷ್ಟು ಅನುಮಾನಗಳು ಸಹಜವಾಗಿಯೇ ಮೂಡ್ತಾ ಇದ್ದಾವೆ. ಹಾಗಾದರೆ ಯಾರಿಗೂ ಪ್ರತಿಕ್ರಿಯೆ ಕೊಡಬೇಡ ಅಂತ ಮಲ್ಲಿಕಾರ್ಜುನ ಸ್ವಾಮಿಗೆ ಯಾರಾದರೂ ತಾಕೀತು ಮಾಡಿದ್ರಾ, ಸಿದ್ದರಾಮಯ್ಯನವರೇನಾದರೂ ಹೇಳಿದ್ರಾ ಅನ್ನುವಂಥ ಪ್ರಶ್ನೆ ಕೂಡ ರೈಸ್ ಆಗ್ತಾ ಇದೆ. ಈಗ ಈ ಪ್ರಕರಣದಲ್ಲಿ ಮುಡಾ ಕೇಸ್ಗೆ ಸಂಬಂಧಪಟ್ಟಂತೆ ಈ ಪ್ರಕರಣದಲ್ಲಿ A3 ಆಗಿರುವಂಥ ಮಲ್ಲಿಕಾರ್ಜುನ ಸ್ವಾಮಿ ಅಂದರೆ ಇವರ ಸಿದ್ದರಾಮಯ್ಯನವರ ಪತ್ನಿಯ ಸಹೋದರ ಏನಿದ್ದಾರೆ ಮಲ್ಲಿಕಾರ್ಜುನ ಸ್ವಾಮಿ, ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ. ಜೊತೆಗೆ ಯಾವ ಮಾಧ್ಯಮಗಳಿಗೂ ಪ್ರತಿಕ್ರಿಯೆ ಕೊಡ್ತಿಲ್ಲ. ಆದರೆ ನಾವು ಸಂಪರ್ಕ ಮಾಡಿದಂಥ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಮಾತನಾಡಿದ್ದಾರೆ. ಆ ಒಂದು ಎಕ್ಸ್ಕ್ಲೂಸಿವ್ ಆಡಿಯೋ ಇದೆ. ಅಂದರೆ ಅವ್ರು ಮಾತನಾಡಿದ್ದಿಷ್ಟೇ, ದೊಡ್ಡವರು ಹೆಂಗಾದರೂ ಬಚಾವಾಗ್ತಾರೆ, ಅವ್ರದ್ದು ಹೆಂಗಾದರೂ ನಡೆದು ಹೋಗುತ್ತೆ, ಬಟ್ ನಮ್ದು ಹಂಗಲ್ಲ, ಬಿಟ್ಬಿಡಿ ಸರ್, ನನಗೆ ಹುಷಾರಿಲ್ಲ, ನಾನು ಮಲ್ಕೊಂಡಿದ್ದೀನಿ ಅಂತ ಮಲ್ಲಿಕಾರ್ಜುನ ಸ್ವಾಮಿ ಮಾತನಾಡಿದ್ದಾರೆ. ನಿಜಕ್ಕೂ ಹುಷಾರಿಲ್ವಾ, ಅಥವಾ ಇದೆಲ್ಲದರಿಂದ ಕೂಡ ಪ್ರತಿಕ್ರಿಯೆ ಕೊಡದೇ ಇರೋದ್ರಿಂದ ದೂರ ಉಳ್ಕೊಳ್ತಾ ಇದ್ದಾರಾ, ಯಾಕೆ ಬೇಕು ಇದೆಲ್ಲ ಅಂತೇಳಿ ಅಂತರವನ್ನು ಕಾಪಾಡ್ಕೊಳ್ತಿದ್ದಾರಾ, ಇಷ್ಟೆಲ್ಲ ಒಂದಷ್ಟು ಪ್ರಶ್ನೆಗಳು ದಟ್ಟವಾಗ್ತಾ ಇದೆ. ಹಾಗಾದರೆ ಮಲ್ಲಿಕಾರ್ಜುನ ಸ್ವಾಮಿ ನಮ್ಮ ಜೊತೆಗೆ ಮಾತನಾಡಿದ್ದು, ಏನು ಹೇಳಿದ್ರು, ಅದರ ಒಂದು ಆಡಿಯೋ ಕೂಡ ಇದೆ. ಅದನ್ನು ಕೂಡ ಒಂದ್ಸಲ ಕೇಳಿಸ್ಕೊಂಡು ಬಿಡೋಣ, ಏನು ಹೇಳಿದ್ರು ಅಂತ. ಸಾರಿ ಸರ್, ನಾನು ಹುಷಾರಿಲ್ಲ, ಮಲಗಿದ್ದೀನಿ. ನಂಗೂ ಇದ್ರು ನಾನೇನ್ ಮಾಡ್ಲಾ ಬಿಡಿ ಸರ್, ನನ್ನ ಯಾರು ನೋಡೇ ಇಲ್ಲ ಸರ್. ಇಲ್ಲ ಇಡೀ ಸರ್, ನಾ ಬೇರೆಯವ್ರು ದೊಡ್ಡವ್ರು ಮಾತಾಡ್ತಾರೆ, ನಾನು ಕರೀತೀರ. ಸಾರಿ ಸರ್, ನಾನು ಹುಷಾರಿಲ್ಲ, ಮಲಗಿದ್ದೀನಿ. ನಂಗೂ ಇದ್ರು ನಾನೇನ್ ಮಾಡ್ಲಾ ಬಿಡಿ ಸರ್, ನನ್ನ ಯಾರು ನೋಡೇ ಇಲ್ಲ ಸರ್. ಇಲ್ಲ ಇಡೀ ಸರ್, ನಾ ಬೇರೆಯವ್ರು ದೊಡ್ಡವ್ರು ಮಾತಾಡ್ತಾರೆ, ನಾನು ಕರೀತೀರ. ಸಾರಿ ಸರ್. ಎಸ್, ಮಲ್ಲಿಕಾರ್ಜುನ ಸ್ವಾಮಿ ಅವರನ್ನು ನಾವು ಸಂಪರ್ಕ ಮಾಡಿದಂಥ ಸಂದರ್ಭದಲ್ಲಿ ಅವರು ಮಾತನಾಡಿದ್ದಿಷ್ಟೇ. ಅಂದರೆ ನನಗೆ ಹುಷಾರಿಲ್ಲ, ಬಿಟ್ಬಿಡಿ ಸರ್, ದೊಡ್ಡವ್ರದ್ದು ಹೇಗೋ ನಡೆಯುತ್ತೆ, ಇದಕ್ಕೆಲ್ಲ ನಾವು ಯಾಕೆ ಅಂತೇಳಿ ಜಸ್ಟ್ ಹಂಗೆ ಹೇಳಿ ಕರೆ ಕಟ್ ಮಾಡಿದ್ದಾರೆ. ನನ್ನ ಯಾರೂ ಕೂಡ ನೋಡಿಯೇ ಇಲ್ಲ, ಅಂದರೆ ಎಲ್ಲ ದೊಡ್ಡವರು, ಅವ್ರು ಮಾತನಾಡ್ತಾರೆ, ಅವ್ರು ಪ್ರತಿಕ್ರಿಯೆ ಕೊಡ್ತಾರೆ, ಈ ಕೇಸಿಗೆ ಸಂಬಂಧಪಟ್ಟಂತೆ ಅವ್ರು ಓಡಾಡ್ತಾರೆ, ಆದರೆ ನಮ್ದೇನು ನಡೆಯುತ್ತೆ, ಸಾರಿ ಸರ್, ನನಗೆ ಹುಷಾರಿಲ್ಲ, ಮಲಗಿದ್ದೀನಿ, ನಾನೇನು ಮಾಡಲಿ ಬಿಡಿ ಸರ್ ಹೋಗಲಿ ಅಂತ ಇಷ್ಟೇ ಮಾತನಾಡಿದ್ದು. ಅಂದರೆ ಯಾರಾದರೂ ತಾಕೀತು ಮಾಡಿದ್ದಾರೆ ಇವ್ರಿಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ನೀವೇನು ಹೇಳೋಕ್ಕೆ ಹೋಗಬೇಡಿ, ಈಗೊಂದು ಹೇಳೋದು, ಆಮೇಲೆ ಇನ್ನೊಂದು ತನಿಖೆ ಆದ ಬಳಿಕ ಅದು ಇನ್ನೇನೋ ರೀತಿಯಾಗಿ ಕನ್ವರ್ಟ್ ಆಗೋದು, ಅದೆಲ್ಲ ಯಾಕೆ ಬೇಕು ಅಂತ ಏನಾದರೂ ಇವ್ರು ಮಾತನಾಡದೇ ಇರೋ ರೀತಿಯಾಗಿ ಬಾಯಿ ಮುಚ್ಚಿಸಿದ್ದಾರಾ, ಆ ಪ್ರಶ್ನೆ ಹುಟ್ಕೊಂಡಿದೆ.